ನಮಸ್ಕಾರ, ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ನಮ್ಮ ದೇಶದಲ್ಲಿ ಯಾವುದಾದ್ರು ಅತ್ಯಂತ ಶ್ರೀಮಂತ ದೇವರು ಅಂತಿದ್ರೆ ಅದು ತಿರುಪತಿ ವೆಂಕಟರಮಣ ಸ್ವಾಮಿ. ಹೌದು, ನಮ್ಮ ಜನ ಮಾತೆತ್ತಿದ್ರೆ ಗೋವಿಂದ ಗೋವಿಂದ ಅಂತ ಕೈ ಮುಗಿದು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ತಿರುಪತಿ ಬಾಲಾಜಿಯ ಭಕ್ತರ ಅಷ್ಟು ಇಡೀ ಜಗತ್ತಿನಲ್ಲೇ ಯಾವ ದೇವಸ್ಥಾನಕ್ಕೂ ಅಷ್ಟೊಂದು ಭಕ್ತರಿಲ್ಲ, ಅಷ್ಟೊಂದು ಶ್ರೀಮಂತ ದೇವರು ಇಲ್ಲ ಅಂತ ಇವಾಗಲೂ ಎಲ್ರಿಗೂ ಗೊತ್ತು. ತಿರುಪತಿಗೆ ಭೇಟಿ ನೀಡುವಷ್ಟು ಭಕ್ತಗಣ, ಅದರ ಸಂಖ್ಯೆ ಬೇರೆ ಯಾವ ದೇವಸ್ಥಾನಕ್ಕೂ ಅಷ್ಟೊಂದು ಜನ ಭೇಟಿ ನೀಡಲ್ಲ. ಈಗ ಯಾಕೆ ಇಷ್ಟೊಂದು ತಿರುಪತಿ ದೇವಸ್ಥಾನದ ಬಗ್ಗೆ, ತಿರುಪತಿ ವೆಂಕಟರಮಣನ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ದೇವಸ್ಥಾನಕ್ಕೆ ತಿರುಪತಿ ವೆಂಕಟರಮಣನಿಗೆ ಒಬ್ಬ ಉದ್ಯಮಿ ಭಕ್ತರು 121 kg ಬಂಗಾರ ಕೊಟ್ಟಿದ್ದಾರೆ ದಾನವಾಗಿ. ಎಷ್ಟು? 121 kg. ಅದರ ಮೌಲ್ಯ 140 ಕೋಟಿ. ಹೌದು, ಭರ್ತಿ 140 ಕೋಟಿ ಹಣ. ಇದು ನಂಬಕ್ಕಾಗಲ್ಲ, ಆದರೆ ಆ ಉದ್ಯಮಿ ಕೊಟ್ಟಿದ್ದಾರೆ. ಯಾರ ಉದ್ಯಮಿ? ಕುತೂಹಲ ಮೂಡ್ತಿರ್ಬೇಕಲ್ಲ. ಆದರೆ ಒಂದು ಕಂಡೀಷನ್, ಆ ಉದ್ಯಮಿ ಅವರ ಹೆಸರನ್ನು ಬಹಿರಂಗ ಮಾಡದೆ ಅದನ್ನು ಕೊಟ್ಟಿರೋದು. ದಾನ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ, ಆ ಥರ ದಾನ ಕೊಡಬೇಕು ಅಂತ ಹೇಳ್ತಾರೆ ಹಿಂದಿನವರು. ನಿಜವಾಗ್ಲೂ ಈ ಉದ್ಯಮಿ ಇವತ್ತು ಅದೇ ರೀತಿ ಮಾಡಿರೋದು. ಅನಾಮಿಕ ಉದ್ಯಮಿ. ಇಲ್ಲ ಅನಾಮಿಕ ನೋಡಿ, ಧರ್ಮಸ್ಥಳದಲ್ಲಿ ಒಂದು ಕಡೆ ಅನಾಮಿಕ ತನ್ನ ಪಾಪ ಪ್ರಜ್ಞೆ, ಪಾಪ ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೆ ಅಲ್ಲಿ ತನ್ನ ಹಿಂದಿನ ಪಾಪವನ್ನು ತೋರಿಸ್ತೀನಿ ಅಂತ ಹೇಳಿ ಹೋಗ್ತಾಯಿದ್ರೆ, ಇಲ್ಲಿ ಈ ಅನಾಮಿಕ ದೇವರಿಗೆ 140 ಕೋಟಿಯ ಬಂಗಾರವನ್ನು ನೈವೇದ್ಯ ಅಂದರೆ ಕೊಟ್ಟಿದ್ದಾರೆ. ಅದನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಅವ್ರು ಹೇಳ್ತಾರೆ, ನನಗೆ ದೇವರು ಕೊಟ್ಟಿರೋದ್ರಲ್ಲಿ ನಾನು ಒಂದು ಸಣ್ಣ ಒಂದು ಭಾಗವನ್ನು ಕೊಡ್ತಾಯಿದ್ದೀನಿ, ಒಂದು ಕೃತಜ್ಞತೆಗಾಗಿ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಏನದು ಉದ್ಯಮಿಗೆ ಆ ಕೃತಜ್ಞತೆ ತೋರಿಸೋ ರೀತಿ ಅಂತ ನೋಡೋದಾದರೆ, ಆ ಉದ್ಯಮಿ ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ರಂತೆ. ಹೊಸ ಉದ್ಯಮ. ಆ ಉದ್ಯಮದಲ್ಲಿ ಅವ್ರ ಷೇರುಗಳು 60% ಅಷ್ಟು ಮಾರಾಟ ಬಿಟ್ಟು, ಅವರ 6,000 ಕೋಟಿ ಬರೋ ಜಾಗದಲ್ಲಿ ಅವ್ರಿಗೆ ಎಷ್ಟು ಬಂತು? 7,000 ಕೋಟಿ ಬಂತು. ಅಂದರೆ ಬರೋಬ್ಬರಿ 1,000 ಕೋಟಿ ಅವರಿಗೆ ಲಾಭ ಬಂತು ಆ ಉದ್ಯಮದಲ್ಲಿ. 1,000 ಕೋಟಿ. ಹಾಗಾಗಿ ಅವರು 121 kg ಚಿನ್ನನ, ಅಂದರೆ 140 ಕೋಟಿ ಮೌಲ್ಯದ 121 kg ಚಿನ್ನನ ತಿರುಪತಿ ವೆಂಕಟರಮಣ ದೇವಸ್ಥಾನಕ್ಕೆ ಕೊಟ್ಟರು. ಹೌದು, 121 kgನೇ ಯಾಕೆ ಕೊಟ್ಟರು? ಸ್ವಲ್ಪ ಹೆಚ್ಚು ಕಡಿಮೆ ಕೊಡಬಹುದಾಯ್ತಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೂ ಒಂದು ಕಾರಣ ಇದೆ. ಇಲ್ಲಿ TTD ದೇವಸ್ಥಾನದವರು ಪ್ರತಿನಿತ್ಯ ವೆಂಕಟರಮಣ ಸ್ವಾಮಿಗೆ 120 kg ಬಂಗಾರದ ಆಭರಣಗಳ ಜೊತೆ ಅದನ್ನು ಅಲಂಕಾರ ಮಾಡ್ತಾರಂತೆ ದೇವರಿಗೆ. ಎಷ್ಟು? 120 kg ಆಭರಣಗಳನ್ನು, ಬಂಗಾರದ ಆಭರಣ. ಹಾಗಾಗಿ ಈ ಉದ್ಯಮಿ ಅದಕ್ಕಿಂತ 1 kg ಹೆಚ್ಚಾಗಿ 121 kg ಬಂಗಾರವನ್ನು ಅಲ್ಲಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅಂದರೆ ಪ್ರತಿನಿತ್ಯ ಏನು ಆಭರಣವನ್ನು ದೇವರಿಗೆ ಉಡಿಸ್ತಾರೆ, ಅದರಲ್ಲಿ ನಂದು ಪಾಲಿರಲಿ, ನನ್ನ ಆಭರಣವನ್ನು ಉಡಿಸ್ಲಿ ಅನ್ನೋದೊಂದು ಸಂಕಲ್ಪ ಈ ಭಕ್ತ ಉದ್ಯಮಿದೆ. ನಿಜವಾಗ್ಲೂ ಈ ಥರ ಒಂದು ಯೋಚನೆ ಕಡಿಮೆ. ಈ ಉದ್ಯಮಿ ಇವರೊಬ್ಬರೇ ಅಲ್ಲ, ಎಷ್ಟು ಜನ ತಿರುಪತಿಗೆ ದಾನ ಮಾಡ್ತಾರೆ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ನಮ್ಮ ಬೆಂಗಳೂರಿನ ಉದ್ಯಮಿ ಒಬ್ಬರು, ಅವರು ಅಷ್ಟೇ ಅನ್ನದಾನ ಕಾರ್ಯಕ್ರಮಕ್ಕೆ 1 ಕೋಟಿ ದಾನ ಮಾಡಿದ್ದಾರೆ. ಅಂದರೆ ಕಲ್ಯಾಣರಾಮನ್ ಕೃಷ್ಣಮೂರ್ತಿ ಅಂತ. ಇನ್ನೊಬ್ಬರು 25 ಲಕ್ಷ ಮೌಲ್ಯದ ಚಿನ್ನದ ಪದಕ ಕೊಟ್ಟಿದ್ದಾರೆ. ಈ ಥರ ತಿರುಪತಿ ತಿಮ್ಮಪ್ಪನಿಗೆ ಅವರು ಅವರ ಒಂದು ಏನು ಸಂಕಲ್ಪ ಈಡೇರುತ್ತೆ, ಅವ್ರು ಅಂದ್ಕೊಂಡಿದ್ದು ಈಡೇರುತ್ತೆ ತಕ್ಷಣ ಅವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಒಂದು ದೇವರಿಗೆ ಅರ್ಪಣೆ ಮಾಡ್ತಾರೆ. ಇದು ಈಗಿಂದಲ್ಲ, ತಲೆತಲಾಂತರದಿಂದ ಬಂದಿದೆ. ಯಾಕೆ ಇಷ್ಟೊಂದು ತಿಮ್ಮಪ್ಪನಿಗೆ ಜನ ಅಷ್ಟೊಂದು ಕಾಣಿಕೆ ಹಾಕ್ತಾರೆ? ಬೇರೆ ಯಾವ ದೇವ್ರಿಗೆ ಹಾಕ್ತಾರೆ ಅಷ್ಟು ಕಾಣಿಕೆ ಇವ್ರಿಗೆ ಹಾಕ್ತಾರೆ ಅಂದರೆ ಅದಕ್ಕೂ ಒಂದು ಇತಿಹಾಸ ಇದೆ, ಪುರಾಣ ಇದೆ. ಏನು ಅಂತಂದರೆ, ತಿರುಪತಿ ತಿಮ್ಮಪ್ಪ ಪದ್ಮಾವತಿಯನ್ನು ಮದುವೆ ಆದಾಗ ಕುಬೇರನಿಂದ ಸಾಲ ತೊಗೊಂಡಿದ್ರಂತೆ. ಅಂದರೆ ಇಡೀ ಬ್ರಹ್ಮಾಂಡದಲ್ಲೇ ಯಾವ ಮದುವೆನೂ ಅಷ್ಟು ವೈಭವದಿಂದ ಜರುಗಿರಬಾರ್ದು, ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಅದ್ಭುತವಾದ ಮದುವೆಯನ್ನು ಅವರು ಪದ್ಮಾವತಿ ಜೊತೆ ಮಾಡ್ಕೊಂಡಿದ್ರು. ಹಾಗಾಗಿ ಆ ಕುಬೇರನಿಂದ ತೆಗೆದುಕೊಂಡ ಸಾಲವನ್ನು ವಾಪಸ್ ಕೊಡಬೇಕಲ್ಲ, ಅಂದರೆ ತೀರಿಸ್ಬೇಕಲ್ಲ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ವಿಷ್ಣು ಆ ಸಾಲ ತೀರಿಸ್ತಾನೆ ಇದ್ದಾರೆ. ಅವರು ವಿಷ್ಣು ದೇವರಿಗೆ ಸಹಾಯ ಆಗಲಿ ಅಂತ ಭಕ್ತರಿಂದ ತಮ್ಮಿಂದಾದಷ್ಟು ಒಂದು ಕಾಣಿಕೆಯನ್ನು ಹಾಕ್ತಾನೇ ಇದೆ.
ಒಂದು ಸಣ್ಣ ಕುತೂಹಲ ಅಂದರೆ ವಿಷ್ಣು ಯಾಕೆ ಭೂಲೋಕಕ್ಕೆ ಬಂದು ಪದ್ಮಾವತಿಯನ್ನು ಮದುವೆ ಆದರು? ಇದನ್ನು ತಿರುಪತಿ ಬೆಟ್ಟವನ್ನು ಭೂವೈಕಂಠ ಅಂತ ಯಾಕೆ ಕರೀತಾರೆ? ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದರೆ, ನೀವು ಪುರಾಣದಲ್ಲಿ ಭೃಗು ಅಂತ ಒಬ್ಬ ಮಹರ್ಷಿ ಇದ್ದರು. ಆ ಮಹರ್ಷಿಗೆ ತುಂಬ ದೊಡ್ಡ ಮಹರ್ಷಿ ಅವರು. ಆ ಮಹರ್ಷಿಗೆ ಒಂದು ಕುತೂಹಲ ಬಂತು, ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರರಲ್ಲಿ ಯಾರು ಅತಿ ಹೆಚ್ಚು ದೊಡ್ಡವರು ಅಂತ. ಅವಾಗ ಏನು ಮಾಡಿದ್ರು ಅವರು, ಬ್ರಹ್ಮ ಮತ್ತು ಶಿವನನ್ನು ಇದು ಮಾಡಿದರು. ಆದರೆ ಅವರಿಗೆ ತೃಪ್ತಿ ಆಗಲಿಲ್ಲ. ಅವಾಗ ಅವ್ರು ಏನು ಮಾಡಿದರು, ಅಹಂಕಾರದ ಮುಕ್ತರಾಗಿ ತನ್ನ ಭಕ್ತರನ್ನೇ ಅಂದರೆ ಅಷ್ಟು ಪಾಲನೆ ಮಾಡುವಂಥ ದೇವರು ವಿಷ್ಣುನ ಅಂತ ತಿಳ್ಕೊಳ್ಳೋಕೆ ಬಂದರು. ಎಲ್ಲಿ ಬಂದರು? ಏನು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿರೋ ವಿಷ್ಣು ದೇವರ ಹತ್ರ ಬಂದರು. ಬಂದ್ಬಿಟ್ಟು ಏನು ಮಾಡಿದರು, ವಿಷ್ಣು ಮಲಗಿದ್ರು. ಆವಾಗ ಅವ್ರ ಎದೆಯನ್ನು ಭೃಗು ಒದ್ರು ಎದೆಗೆ. ವಿಷ್ಣು ಅದಕ್ಕೆ ಒಂದು ಚೂರು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ವಿಷ್ಣು ಭಕ್ತಾಧೀನ. ಆದರೆ ವಿಷ್ಣುವಿನ ಎದೆಯಲ್ಲಿದ್ದ ಲಕ್ಷ್ಮಿಗೆ ಅದರಿಂದ ತುಂಬ ಅವಮಾನ ಆಯಿತು. ನನಗೆ ಒದ್ರು, ವಿಷ್ಣು ಸುಮ್ಮನೆ ಇದ್ದಾರಲ್ಲ ಅಂಥೇಳಿ ಅವರು ಕೋಪ ಮಾಡಿಕೊಂಡು ಅಲ್ಲಿಂದ ಭೂಮಿಗೆ ಬಂದುಬಿಟ್ರು. ಭೂಮಿಗೆ ಬಂದು ಇಲ್ಲಿ ಒಂದು ರಾಜನ ಹೊಟ್ಟೆಯಲ್ಲಿ ಜನಿಸಿದರು. ಸೊ ಆವಾಗ ವಿಷ್ಣು ಯಾವಾಗ ಲಕ್ಷ್ಮಿ ಹೊರಟೋದ್ರೋ ತುಂಬ ಅವರಿಗೆ ಒಂದು ವ್ಯಾಕುಲ ಆಯಿತು. ಅಂದರೆ ಅವರಿಗೆ ಲಕ್ಷ್ಮಿನ ಬಿಟ್ಟಿರೋಕ್ಕಾಗಲಿಲ್ಲ. ಅವರು ಏನು ಮಾಡಿದ್ರು, ಲಕ್ಷ್ಮಿ ಹಿಂದಿಂದನೇ ಭೂಮಿಗೆ ಬಂದರು. ಮತ್ತೆ ಲಕ್ಷ್ಮಿನ ಒಲಿಸ್ಕೊಳ್ಳೋದಕ್ಕೆ ಒಂದು ಹುತ್ತವನ್ನು ಹೊಕ್ಕು ತಪಸ್ಸಿನಲ್ಲಿ ತೊಡ್ಕೊಂಡ್ಬಿಟ್ರು. ಆಗ ಆ ಒಂದು ವಿಷ್ಣುವಿಗೆ ಆಹಾರ ಬೇಕಲ್ಲ, ಹಾಗೆ ತಪಸ್ಸಿನಲ್ಲಿ ತೊಡ್ಕೊಂಡಾಗ ಊಟ ನಿದ್ದೆ ಎಲ್ಲ ಬಿಟ್ಬಿಟ್ರು ಅವರು. ಆವಾಗ ಏನು ಮಾಡಿದ್ರು, ಶಿವ ಮತ್ತು ಬ್ರಹ್ಮ ಇಬ್ಬರು ಹಸು ಮತ್ತು ಕೊರೆ ಆಗಿ ಬಂದು ಆ ಒಂದು ಹುತ್ತದ ಮೇಲೆ ಹಾಲಾಗ್ತಾಯಿದ್ರು. ಆ ಹಾಲು ಒಳಗಡೆ ಉಳಿದು ವಿಷ್ಣು ಅದನ್ನು ಸೇವಿಸ್ತಾಯಿದ್ರು ಅಂತ ಈ ಪುರಾಣದ ಕಥೆ ಹೇಳುತ್ತೆ. ಆಗ ಈ ಒಂದು ದೈವ ಸಂಕಲ್ಪದಿಂದ ವಿಷ್ಣು ಪದ್ಮಾವತಿಯನ್ನು ಭೇಟಿಯಾಗ್ತಾರೆ ಮತ್ತು ಅಲ್ಲಿ ಮದುವೆ ನಿಶ್ಚಯ ಆಗುತ್ತೆ. ಆ ಮದುವೆಗೆ ವಿಷ್ಣು ಕುಬೇರನಿಂದ ಸಾಲ ತಗೊಳ್ಳೋದು. ಇದು ಏನು ವೈಕುಂಠ, ಏನು ಭೂಲೋಕ ವೈಕುಂಠ ಅಂತಾರೆ ತಿರುಪತಿಯ ಬೆಟ್ಟ, ಅದರ ಒಂದು ಪುರಾಣದ ಕಥೆ. ಈ ಕಥೆಗೋಸ್ಕರನ ಅಂದರೆ ಈ ಹೀಗಿರೋದ್ರಿಂದನೇ ಇಲ್ಲಿ ವಿಷ್ಣುವಿನ ಸಾಲವನ್ನು ತೀರ್ಸೋಕ್ಕೆ ಭಕ್ತರು ದಾನವಾಗಿ ಕೊಡ್ತಾನೆ ಇರ್ತಾರೆ, ಕಾಣಿಕೆಯನ್ನು ಹಾಕ್ತಾನೆ ಇರ್ತಾರೆ. ಅದೇ ಒಂದು ಕಾಣಿಕೆಯ ಭಾಗವಾಗಿ ಈಗ ಈ ಅನಾಮಿಕ ಭಕ್ತರು 121 ಕೋಟಿ ಚಿನ್ನವನ್ನು, 140 ಕೋಟಿಯಷ್ಟು ಮೌಲ್ಯದ 121 ಇದು ಮೌಲ್ಯದ ಚಿನ್ನವನ್ನು, KG ಚಿನ್ನವನ್ನು ಅವರು ಅಲ್ಲಿ ದಾನ ಕೊಟ್ಟಿದ್ದಾರೆ. ಈ ದಾನ ಆ ತಿರುಪತಿ ತಿಮ್ಮಪ್ಪನಿಗೆ ಮತ್ತು ಆ ತಿರುಪತಿ ದೇವಸ್ಥಾನಕ್ಕೆ ಒಂದು ಮರೆಯಲಾಗದ ಘಟನೆ ಅಂತಲೂ ಹೇಳ್ಬೋದು. ಇದರಿಂದ ಇಡೀ ಜಗತ್ತು ಒಂದು ಸಲ ಇಲ್ಲಿ ತಿರುಗಿ ನೋಡಿದೆ ಅಂತ ಹೇಳಿದರೂ ತಪ್ಪಾಗಲ್ಲ. ಇದು ಆ ದಾನಿಯ ಒಂದು ಕಥೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.